ಗದಗ ಜಿಲ್ಲೆಯ ಗದಗ ತಾಲೂಕಿನ ಅಂತೂರು ಗ್ರಾಮದ ಒಂದೇನು ರಾಚೋಟೀಶ್ವರ ಮಹಾಸ್ವಾಮಿಗಳ ಒಂದು ಸಿದ್ಧಿ ಸಮಾಧಿ ಯೋಗ ಮತ್ತು ಉಪವಾಸದ ಒಂದು ಯೋಗವನ್ನು ಈ ಒಂದು ಭಾಗದಲ್ಲಿರ್ತಕ್ಕಂಥ 775 ವರ್ಷ ಬಾಳಿದಂಥ ನಮ್ಮ ಬುಧೀಶ್ವರ ಮಹಾಸ್ವಾಮಿಗಳ ಒಂದೇನು ಸಂಕಲ್ಪದಲ್ಲಿ ಒಂದೇನು ಅವರ ಸಿದ್ಧಿ ಸಮಾಧಿ ಯೋಗ ಮತ್ತು ಅವರ ಒಂದು ಉಪವಾಸ ಸತ್ಯಾಗ್ರಹ ಅಂತ ಕೇಳಿದೆ ಅಂತಂದರೆ ಉಪವಾಸವನ್ನು ಸಂಕಲ್ಪ ಒಂದೇನು ರೀತಿ ಇತ್ತಂತಂದ್ರೆ ಈ ಭಾಗಕ್ಕೆ, ರಾಜ್ಯಕ್ಕೆ ಮತ್ತು ದೇಶಕ್ಕೆ ಮತ್ತು ಒಂದು ಜಗತ್ತಿಗೆ ಒಂದೇನು ಯಾರು ಮಾಡ್ರಂತಂದ್ರೆ ಪರಮ ಪೂಜ್ಯ ಡಾಕ್ಟರ್ ರಾಚೋಟೀಶ್ವರ ಮಹಾಸ್ವಾಮಿಗಳು ಅಂತ ಹೇಳ್ಬೇಕು. ಯಾಕಂತಂದರೆ ನಮಗೆ ಒಂದು 10 ಮಿನಿಟ್ ಉಸಿರಾಟ ಮತ್ತು ಗಾಳಿ ಬೆಳಕಿಲ್ಲದೆ ನಮಗೆ ಒಂದು ನಮೂನಿ ತ್ರಾಸಾಕೈತಿ. ಅದನ್ನು ನಿರಂತರವಾಗಿ 775 ತಾಸು ಮಾಡ್ರಂದ್ರೆ ಈ ಭಾರತ ದೇಶದೊಳಗೆ ಯಾರೂ ಮಾಡಿಲ್ಲ ಅಂತೇಳಿ ಸಂದರ್ಭ ಹೇಳಕ್ಕೆ ಇಚ್ಛಪಡ್ತೀನಿ. ಮತ್ತು ಅವರ ಒಂದೇನು ಅಂತೂರು ಗ್ರಾಮದಲ್ಲಿರ್ತಕ್ಕಂಥ 33 ದಿನದ ಒಂದೇನು ಅವರ ಶರಣಬಸವೇಶ್ವರ ಪುರಾಣ ಹಚ್ಚುವುದರ ಮೂಲಕ ಜನರಿಗೆ ಒಂದು ಅನ್ನದಾಸೋಹ, ಒಂದು ಶಿಕ್ಷಣ ದಾಸೋಹ ಮತ್ತು ಈ ಒಂದು ಅವ್ರ ದಾಸೋಹ ಏನಂತಂದರೆ ಈ ಒಂದು ನಿರಂತರವಾಗಿ ಒಂದು ಸಮಸ್ಯೆ ಏನಂತಂದರೆ ಈ ಭಾಗದ 4 ಜಿಲ್ಲೆ 9 ತಾಲೂಕಿನ ಒಂದು ಸಮಸ್ಯೆ ಅಂತಂದರೆ ಕಳಸಾ-ಬಂಡೂರಿಯ ಮಾದಾ ನದಿಯ ಜೋಡಣೆ ವಿಷಯದಲ್ಲಿ ಒಂದು ನಿರಂತರವಾದ 40 ವರ್ಷದ ಹೋರಾಟ. ಆ ಹೋರಾಟಕ್ಕೆ ಎಲ್ಲರೂ ಹೋರಾಟ ಮಾಡಿದರೂ ಸಹ ಆ ಒಂದು ನಮಗೇನು ನ್ಯಾಯ ಸಿಕ್ಕಿಲ್ಲ. ಅದು ಒಂದು ಅವರ ಸಂಕಲ್ಪದಲ್ಲಿ ಅವರು ಒಂದು ಸಿದ್ಧಿ ಸಮಾಧಿ ಯೋಗದ ಸಂಕಲ್ಪ ಮಾಡಿ ಅವರು ಒಂದೇನು ಉಪವಾಸ ಕುಂತಿದ್ರು. ಸಿದ್ಧಿ ಸಮಾಧಿಯ ಯೋಗ ಅಂತಂದರೆ ಅವರು ಗಾಳಿಲ್ಲ, ಬೆಳಕಿಲ್ಲ, ನೀರಿಲ್ಲದ ಒಂದು 750 ತಾಸು ಮಾಡ್ಯಾರ ಅಂತಂದ್ರೆ ಅದು ದೊಡ್ಡ ಇತಿಹಾಸ. ಯಾಕಂತಂದರೆ ಜನರಿಗೆ ಒಳಿತಾಗಬೇಕು ಮತ್ತು ಕಳಸಾ-ಬಂಡೂರಿ ಮಾದಾ ಯೋಜನೆ ನದಿ ಜೋಡಣೆ ಆಗ್ಬೇಕಂತ ಅವರ ಸಂಕಲ್ಪ ಇತ್ತು. ಆ ವಿಷಯವನ್ನು ಅದು ತಕ್ಷಣವೇ 33 ದಿವಸ ಮುಗಿದ ತಕ್ಷಣವೇ ಅವರಿಗೆ ಒಂದು ಸ್ವಲ್ಪ ಆರೋಗ್ಯದ ಏರುಪೇರು ಆಗುತ್ತೆ. ಯಾಕಂತಂದ್ರೆ ಅಲ್ಲಿ ಮ್ಯಾಗ ಸ್ಲ್ಯಾಬ್ ಹಾಕಿದ್ರು, ಅದು ನೀರು ಸ್ವಲ್ಪ ಇಳಿದು ಅವರಿಗೆ ಸ್ವಲ್ಪ ಒಳಗೆ ಅದು 33 ದಿವಸ ಒಂದು ಸ್ವಲ್ಪ ತೊಂದರೆ ಆಗಿತ್ತು. ಆ ತೊಂದರೆಯನ್ನು ನಮ್ಮ ಗದಗ ಜಿಲ್ಲೆ ಅಂತ ಜಿಲ್ಲಾ ಒಂದು ಆಸ್ಪತ್ರೆಯಲ್ಲಿ ಅವರು ಒಂದು ವಾರ ರೆಸ್ಟ್ ತೊಗೊಂಡು ಮತ್ತೆ ರೆಸ್ಟ್ ಮುಖಾಂತರ ಅವ್ರಿಗೆ ರೆಸ್ಟ್ ಇನ್ನೂ ಆಗಿಲ್ಲ. ಯಾಕಂತಂದ್ರೆ ಅವರು ಹೋಗೋದು ನೋಡಿದ್ರೆ ಇನ್ನೂ ಸಂಪೂರ್ಣ ರೆಸ್ಟ್ ಆಗಿಲ್ಲ. ಅಂಥ ಒಂದು ಸ್ವಾಮೀಜಿಯವ್ರು ಯಾವ್ದಾರು ಅಂತಂದ್ರೆ ಈ ಭಾಗದೊಳಗೆ ರಾಚೋಟೇಶ್ವರ ಪರಮ ಪೂಜ್ಯ ಸ್ವಾಮಿಗಳು ಅಂತ ಹೇಳ್ಬೋದು. ಯಾಕಂತಂದರೆ ಒಂದು ನಮೂನಿ ಅವರು ಸ್ವಾಮೀಜಿ ಅಂದರೆ ಹಂಗೆ ಅಗದಿ ಭಾಳ ಹೈಪರ್ ಇರ್ತಾರೆ. ಅಂಥ ಒಂದು ಸಿಂಪಲ್ ಸ್ವಾಮಿ ಆಚಾರ್ಯಕ್ಕಂದ್ರೆ ನಮ್ಮ ರಾಚೋಟೇಶ್ವರ ಸ್ವಾಮಿಗಳು ಅವ್ರನ್ನ ಭಕ್ತರು ಕೈ ಹಿಡಿದು ಕರ್ಕೊಂಡು ಹೋಗ್ತಾರ. ಯಾಕಂತಂದ್ರೆ ಅಂಥ ಸ್ವಲ್ಪ ಇನ್ನೂ ಕ್ಷೀಣ ಅದಾರ ಸ್ವಾಮೀಜಿ. ಅಂಥದ್ರೊಳಗೆ ಈಗ ನಮ್ಮ ಅಂತೂರು ಗ್ರಾಮದಿಂದ ಒಣ್ಣೆ ವಸ್ತಿ ಅಂತಂದ್ರೆ ನಮ್ಮಲ್ಲಿ ಭದ್ರಾಪುರ ಗ್ರಾಮ ಐತಿ. ನಮ್ಮಲ್ಲಿ ಮಾರುತಿ ದೇವಸ್ಥಾನದಲ್ಲಿ ಅವರಿಗೆ ಪ್ರಸಾದ ಬಂದಂಥ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ನಮ್ಮ ಕರೆಕ್ಟ್ನವರ ಮಾಜಿ ಅಧ್ಯಕ್ಷರು ಮತ್ತು ಈ ಪುರಸಭೆಯ ಹಾಲಿ ಸದಸ್ಯರು ಅವರ ಮನೆಯಲ್ಲಿ ಒಂದು ಪಾದ ಪೂಜೆಯನ್ನು ಇಟ್ಟಿದ್ದು ಎಲ್ಲ ಭಕ್ತರಿಗೆ ಸುಮಾರು ಒಂದು 15-20 ಸಾವಿರ ಜನ ಅಣ್ಣಿಗೇರಿಯಲ್ಲಿ ಒಂದೇನು ಪ್ರಸಾದವನ್ನು ಮಾಡಿ ಪುನೀತರಾಗಿದ್ದಾರೆ. ಅದೇ ರೀತಿ ಅವರು ಮೊನ್ನೆ ನಾವು ಭದ್ರಾಪುರಕ್ಕೆ ವಸ್ತಿ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಅಲ್ಲಿ ಅವ್ರು ಏನು ಹೇಳ್ರಂದ್ರೆ ಎಲ್ಲ ರೈತರು ಬೇಡಿಕೆ ಏನಂತಂದ್ರೆ ಅಜ್ಜರ ಮಳೆ ಯಾವಾಗ ಆಕತಿ, ಮಳೆ ಯಾಕಾಗತ್ತೆ ಕೇಳಿದಾಗಿಲ್ಲ, ನಾವು ಉಳಿಲಿದ್ದ ಬಂದ್ಗಳೇ ನಿಮ್ಗೆ ಸಾಕಷ್ಟು ಮಳೆ ಆಕತ್ತೆ ಅಂತೇಳಿ ಎಲ್ಲ ಒಂದೇನು ಸ್ವಾಮೀಜಿಯವರು ಎಲ್ಲ ಸದ್ಭಕ್ತರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದು ನಮಗೆ ನಿಜ ಅನಿಸುತ್ತೆ ಅಂತ. ಯಾಕಂದ್ರೆ ಅವರ ಸಾಧನೆ ಅಷ್ಟೇ ಒಂದು ಮುಖ್ಯ ಐತೆ ಅಂತ ಹೇಳಿದ ಸಂದರ್ಭ ಹೇಳ್ಬೋದು. ಮತ್ತು ನಿರಂತರವಾಗಿ ಇನ್ನೂ ಉಳಿವಿ ಒಂದು ಪಾದಯಾತ್ರೆ ನಿರಂತರವಾಗಿ ನಿನ್ನೆ ದಿವಸ ಒಂದೇನು ಹಳ್ಯಾಳದಲ್ಲಿ ಅವರ ಒಂದು ಪಾದಪೂಜೆ ಮಾಡೋದ್ರ ಮೂಲಕ ಅಲ್ಲಿ ಒಂದು ಪಾದಯಾತ್ರೆಯನ್ನು ನಿರಂತರವಾಗಿ ನಡೆಸಿದ್ದಾರೆ. ಮತ್ತು ನಮ್ಮ ಈ ಭಾಗದ 40 ವರ್ಷದ ಸಮಸ್ಯೆ ಅಂತಂದ್ರೆ ಕಳಸಾ-ಬಂಡೂರಿಯ ವೇದಿಕೆಯ ಮೊನ್ನೆ ನಮ್ಮ ರೈತ ಹುತಾತ್ಮ ದಿನಾಚರಣೆ ಅಂಗವಾಗಿ ನಾವು ಸಹ ನವಲಗುಂದಿರ್ಬೋದು, ನರಗುಂದಿರ್ಬೋದು, ಅಣ್ಣಿಗೇರಿಯ ವೇದಿಕೆಯ ಎಲ್ಲ ರೈತ ಹೋರಾಟಗಾರರು ಕೂಡಿ ಈ ಒಂದು ನಮ್ಮ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ್ ರಾಚೋಟೇಶ್ವರ ಮಹಾಸ್ವಾಮಿಗಳ ಒಂದು ದಿವ್ಯ ಪಾದಕ್ಕೆ ಅರ್ಪಿಸಿ ಈ ಕಳಸಾ-ಬಂಡೂರಿ ಯೋಜನೆಯನ್ನು ತಮ್ಮ ರಾಚೋಟೇಶ್ವರ ಪಾದಕ್ಕೆ ಅರ್ಪಿಸಿ ನಾವು ಕಳಸಾ-ಬಂಡೂರಿ ಯೋಜನೆಯನ್ನು ಪಡಿಬೇಕಂತ ಹೇಳಿದ ಸಂದರ್ಭ ಎಲ್ಲರಿಗೂ ರೈತ ಹೋರಾಟಗಾರರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದೆ. ಅದೇ ರೀತಿಯ ಎಲ್ಲ ಹೋರಾಟಗಾರರು ಕೂಡಿ ಅವರು ಉಳಿಯುದ್ದ ಬಂದಿಂದ ತಕ್ಷಣವೇ ನಾವೆಲ್ಲರೂ ಕೂಡಿ ಅಂತೂರು ಗ್ರಾಮಕ್ಕೆ ಹೋಗಿ ಶ್ರೀಗಳ ಒಂದು ಭೇಟಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ನಮ್ಮ ಭಾಗದಲ್ಲಿರ್ತಕ್ಕಂಥ ಜನಪ್ರಿಯ ಶಾಸಕರನ್ನು ನೆಚ್ಚಿಕೊಂಡವರು ಸಹ ನಿರಂತರವಾಗಿ 33 ದಿವಸದ ಒಂದು ಸಂಪರ್ಕದಲ್ಲಿರ್ತಕ್ಕಂಥ ರಾಚೋಟೇಶ್ವರ ಸ್ವಾಮಿಗಳ ಸಮಸ್ಯೆಯನ್ನು ಮತ್ತು ರೈತರ ಸಮಸ್ಯೆಯನ್ನು, ನೀರಾವರಿ ಸಮಸ್ಯೆಯನ್ನು ಸವಿಸ್ತಾರವಾಗಿ ಹೇಳ್ಕೊತ ಬಂದಿದ್ದಾರೆ. ಮತ್ತು ನಾವು ಹೋರಾಟಗಾರರು ಎಲ್ಲ ರೀತಿಯಿಂದ ಹೇಳ್ಕೊಂಡು ಬಂದಿದ್ದೀವಿ. ಮತ್ತು ನಮ್ಮ ಜನಪ್ರಿಯ ಸಂಸದರಾದಂಥ ಪ್ರಹ್ಲಾದ್ ಜೋಶಿಯವರು ಸಹ ಹೊರಟ್ಟೆಯವರು ಬಂದು, ಬೊಮ್ಮಾಯಿಯವರು ಬಂದು ಒಂದೇನು ಮನ್ ಕಿ ಬಾತ್ ತೆಕ್ಕಿರ್ತಕ್ಕಂಥ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಯವರು
ನಿರಂತರವಾಗಿ ಮನ್ ಕಿ ಬಾತ್ನಲ್ಲಿ ಅವರು ಹೇಳ್ತಾರೆ. ಅದಕ್ಕೆ ಮನ್ ಕಿ ಬಾತ್ನಲ್ಲಿ ಇರುತ್ತೆ ಅಂದರೆ ಯೋಗ ಅದನ್ನು ಬರೀ ಹೇಳ್ತಿರ್ತಾರೆ. ಆ ಒಂದು ನಮ್ಮ ಪ್ರಹ್ಲಾದ್ ಜೋಶಿಯವರು ಆಗ್ಬೋದು, ಹೊರಟ್ಟಿ ಅವರು ಆಗಲಿ, ಆ ಒಂದು ನಮ್ಮ ರಾಚೋಟೇಶ್ವರ ಮಹಾಸ್ವಾಮಿಗಳ ಒಂದು ದಿವ್ಯ ಒಂದೇನು ಅವರ ಸಂಕಲ್ಪ ಇತ್ತು. 33 ದಿವಸದ 775 ತಾಸಿನ ಒಂದು ಉಪವಾಸ ಮತ್ತು ಸಿದ್ಧಿ ಸಮಾಧಿ ಯೋಗದ ಮೋದಿಯವರಿಗೆ ನೀವು ಮುಟ್ಟಿಸ್ಬೇಕಂತೇಳಿ ಅಣ್ಣಿಗೇರಿಯ ಸಮಸ್ತ ನಾಗರಿಕರು ಮತ್ತು ಈ ಭಾಗದ ಗದಗ ಜಿಲ್ಲೆ ಇರ್ಬೋದು, ಧಾರವಾಡ ಜಿಲ್ಲೆ ಇರ್ಬೋದು, ಈ ಭಾಗದ ಎಲ್ಲ ಜನರ ಒಂದು ಒಕ್ಕೂರಿನ ಒಂದು ಆಗ್ರಹವನ್ನು ಪ್ರಧಾನಮಂತ್ರಿಗೆ ನೀವು ಮುಟ್ಟಿಸ್ಬೇಕು. ಯಾಕಂತಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿಗಳು ಮನ್ ಕಿ ಬಾತ್ನಲ್ಲಿ ಸತತ ಎಲ್ಲ ಯುವಕರಿಗೆ ಅಲ್ಲಿ ಯೋಗದ ಬಗ್ಗೆ ಎಲ್ಲವನ್ನು ಹೇಳ್ಕೊಂತ ಬಂದರೆ ಅವನ್ನ ನಮ್ಮ ಈ ಭಾಗದ ಸಂಸದ ಜೋಶಿಯವರು ಮತ್ತು ನಮ್ಮ ಭಾಗದ MLA ಅಂತ ಕೋನರೆಡ್ಡಿಯವರು, ಹೊರಟ್ಟಿಯವರು, ಬೊಮ್ಮಾಯಿಯವರು ನಿರಂತರವಾಗಿ ಅವರ ಒಂದು ಮನ್ ಕಿ ಬಾತ್ನಲ್ಲಿ ಅವರ ಯೋಗದ ಸಾಧನೆಯನ್ನು ನಮ್ಮ ಮೋದಿಯವರಿಗೆ ಅರ್ಪಿಸಬೇಕಂದಿದೆ ಸಂದರ್ಭ ಹೆಚ್ಚುಪಡ್ತೇನೆ. ಮತ್ತು ಇನ್ನೊಂದು ವಿಶೇಷ ಏನಂತಂದ್ರೆ ನಮ್ಮ ರಾಚೋಟೇಶ್ವರ ಮಹಾಸ್ವಾಮಿಗಳ ಒಂದೇನೋ ಅವರ ಅಲ್ಲಿ ಅಂತೂರು ಗ್ರಾಮಕ್ಕೆ ಒಂದು ಬೂದೀಶ್ವರ ಮಠಕ್ಕೇನು ಅವರೇನು ಇನ್ನೂ ಪಟ್ಟಕ್ಕಾಗಿಲ್ಲ. ಅಂಥ ವಿಚಾರವನ್ನು ಸಹ ಪಟ್ಟಕ್ಕಿಲ್ದನೇ ನಮ್ಮ ರಾಚೋಟೇಶ್ವರ ಮಹಾಸ್ವಾಮಿಗಳಿಂದ ಕೆಲಸವನ್ನು ಮಾಡಲಿಕ್ಕೆ ಎಲ್ಲ ಜನರಿಗೆ ಒಂದು ಸಹಕಾರವನ್ನು ಕೊಡ್ತಾ ಬಂದಿದ್ದಾರೆ. ಮತ್ತು ಏನು 33 ದಿವಸದಲ್ಲಿ ಅಂತೂರು 33 ದಿವಸದಲ್ಲಿ ಅವರು ಏನು ಪ್ರಸಾದ ಇಟ್ಟಿದ್ದರು ಎಲ್ಲ ಜನರಿಗೆ ಹಗಲು ರಾತ್ರಿ ಎನ್ನದೇ ಬಂದಂಥ ಭಕ್ತರಿಗೆ ಪ್ರಸಾದವನ್ನು ಮಾಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಅಂತೂರು ಗ್ರಾಮದ ಜನರಿಗೆ ಮತ್ತು ಆ ಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತೇವೆ. ಮತ್ತು ಇನ್ನೊಂದು ವಿಚಾರ ಅಂತಂದರೆ ನಮ್ಮ ಅಧ್ಯಕ್ಷರು ಹೇಳಿದರು, ಬಂದ ತಕ್ಷಣವೇ ಅವರಿಗೆ ನಮ್ಮ ರಾಚೋಟೇಶ್ವರ ಮಹಾಸ್ವಾಮಿಗಳು ಒಂದೇನು ಉಳಿವಿ ಪಾದಯಾತ್ರೆ ಮುಗಿಸ್ಕೊಂಡು ಬಂದ ತಕ್ಷಣವೇ ನಾವು ಸಹ ನಮ್ಮ ಅಧ್ಯಕ್ಷರು, ನಮ್ಮ ಕರೆಕ್ಟ್ನ ರಮೇಶನವರು ಎಲ್ಲರೂ ಕೂಡಿ ಹೋಗಿ ಮತ್ತೊಮ್ಮೆ ನಮ್ಮ ಅಣ್ಣಿಗೇರಿಯ ಭಾಗದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಯನ್ನು ಸವಿಸ್ತಾರ ಹೇಳ್ತೇವೆ. ಅವರು ಸಹ ಯಾಕಂತಂದರೆ ಈಗ ಜನರು ನಾವು ಕಸಾಗೊಂಡ್ರಿ ಹೋರಾಟ ಏನಂತಂದ್ರೆ ಹೋರಾಟ ಮಾಡಿ 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 ಎಲ್ಲ ಸಾಕಾಗಿಬಿಟ್ಟೈತಿ. ಅದಕ್ಕೆ ನಾವು ಕಸಾಗೊಂಡ್ರಿ ಒಂದು ಮಾದಾ ನದಿ ಜೋಡಣೆ ಇಲ್ಲ, ಅವರ ಪದಕ್ಕೆ ನಾವು ಅರ್ಪಿಸ್ಬೇಕಂತೇಳಿ ನಮ್ಮ ಕಸಾಗೊಂಡ್ರಿ ಒಂದು ಏನು ಇಚ್ಛೆ ಐತಿ ಎಲ್ಲರೂ ಕೂಡಿ ಪರಮ ಪೂಜ್ಯ ಡಾಕ್ಟರ್ ರಾಚೋಟೇಶ್ವರ ಮಹಾಸ್ವಾಮಿಗೆ ಮತ್ತೊಮ್ಮೆ ನಮ್ಮ ನಾಗರಿಕರ ಪರವಾಗಿ ಅವರಿಗೆ ಮನವಿಯನ್ನು ಅರ್ಪಿಸುವಂಥ ಕಾರ್ಯಕ್ರಮ ಇರ್ತದೆ. ಮತ್ತು ಇನ್ನೂ ವಿಶೇಷ ಅಂತಂದ್ರೆ ಭಾರತ ದೇಶದ ಪ್ರಧಾನಮಂತ್ರಿಗೆ ಮತ್ತೊಮ್ಮೆ ಹೇಳೋದಂತಂದ್ರೆ ಮನ್ ಕಿ ಬಾತ್ನಲ್ಲಿ ಈ ವಿಷಯವನ್ನು ಚರ್ಚೆ ಮಾಡಬೇಕು. ಮತ್ತು ಪ್ರಹ್ಲಾದ್ ಜೋಶಿಯವರು ಮತ್ತು ಹೊರಟ್ಟಿಯವರು ಮತ್ತೊಮ್ಮೆ ಯಾಕಂದ್ರೆ ಮೇಲಿನ ಮೇಲೆ ಹೇಳಬೇಕಾಗೈತಿ. ಈ ಭಾಗದಲ್ಲಿ ಇರ್ತಕ್ಕಂಥ ಯಾರು ಸ್ವಾಮೀಜಿಯವರಿಂದ ಈ ಟೈಪ್ ಸ್ವಾಮೀಜಿಯವರು ಈ ಭಾಗದಲ್ಲಿ ಇಲ್ಲ ಅಂತ ಹೇಳಿದೆ ಸಂದರ್ಭ ಹೆಚ್ಚಿಬಿಡ್ತೀನಿ. ನಮಗೆ ಗೊತ್ತಿರದಂಥ ವಿಷಯ ಯಾಕಂತಂದ್ರೆ ಬೂದೀಶ್ವರ ಮಹಾಸ್ವಾಮಿಗಳು 775 ವರ್ಷ ಬಾಳಿದಂಥ ಪರಮ ಪೂಜ್ಯರವರು, ಅದು ನಮಗೆ ಗೊತ್ತಿಲ್ಲ. ಈಗ ನಮ್ಮ ಈ ಕಲಿಯುಗದೊಳಗೆ 775 ತಾಸು ಮತ್ತು 16 ಸಿದ್ಧಿ ಸಮಾಧಿ ಯೋಗ ಅವರು ಮಾಡಿದಂಥ ಒಂದೇನು ಸಂಕಲ್ಪ ಇತ್ತಂತಂದ್ರೆ 33 ಉಪವಾಸ ಸತ್ಯಾಗ್ರಹ ಅವ್ರದ್ದು ನಮ್ಮ ರಾಚೋಟೇಶ್ವರ ಮಹಾಸ್ವಾಮಿಗಳು. ಅಂಥ ಸ್ವಾಮೀಜಿಯವರು ನನಗೂ 62 ವರ್ಷ ನಡೀತೈತಿ. ಅಂಥ ಸ್ವಾಮೀಜಿಯವರು ಅಂಥ ಯೋಗ ತಪಸ್ಸು ಮಾಡಿದಂಥ ಸ್ವಾಮೀಜಿಯವರು ಯಾರಿಲ್ಲ ಅಂತೇಳಿ ಇದೇ ಸಂದರ್ಭ ಹೆಚ್ಚಿಬಿಡ್ತೀನಿ. ಯಾಕಂತ ಉಳ್ಕಿ ಸ್ವಾಮೀಜಿಯವರು ಧರ್ಮದ ಬಗ್ಗೆ ಪ್ರಚಾರ ಮಾಡ್ತಾರೆ, ಇದ್ರ ಬಗ್ಗೆ ಪ್ರಚಾರ ಮಾಡ್ತಾರೆ. ಅದು ಒಂದು ಜನರಿಗೆ ಒಂದು ಆನಂದದ ಏನು ಇರ್ಬೋದು. ಯಾಕಂತಂದರೆ ಈ ಸ್ವಾಮೀಜಿಯವರು ಒಂದೇನು ಜನರಿಗೆ ಕಲ್ಯಾಣ ಆಗ್ಬೇಕಂತೇಳಿ ಒಂದು ಪ್ರವಚನ ಹಚ್ತಾರೆ, ದೇಶಕ್ಕೆ ಒಂದೇನು ನೆಮ್ಮದಿ ಆಗ್ಬೇಕಂದ್ರೆ ಒಂದು ಪ್ರವಚನ ಹಚ್ತಾರೆ, ಒಂದು ಯಾವ್ದಾರ ಪುರಾಣ ಹಚ್ತಾರೆ. ಅದೂ ಸಹ ಒಂದು ನಿತ್ಯವಾದಂಥ ಈ ಭಾರತ ದೇಶದಲ್ಲಿ ಸ್ವಾಮೀಜಿಯವರ ಅದಾರ ಅಂತೇಳಿ ಭಾರತ ದೇಶ ನೆಮ್ಮದಿಯಿಂದ ಐತೆ ಅಂತೇಳಿ ಹೆಚ್ಚಿಪಡ್ತೀನಿ. ಯಾಕಂದ್ರೆ ಸ್ವಾಮೀಜಿಯವರು ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡಿ ಪ್ರವಚನ ಮಾಡೋದಿರಲಿ, ಒಂದು ಸಾಧನೆ ಮಾಡೋದಿರಲಿ, ಅವರು ಸಹ ಒಂದು ಏನು ಅದೇ ರೀತಿಯೊಳಗೆ ನಮ್ಮ ರಾಚೋಟೇಶ್ವರ ಮಹಾಸ್ವಾಮಿಗಳು ಒಂದು ಇತಿಹಾಸವನ್ನು ಮಾಡಿ ಈ ಭಾರತ ದೇಶಕ್ಕೆ ಮತ್ತು ಕರ್ನಾಟಕಕ್ಕೆ ಮತ್ತು ಜಗತ್ತಿಗೆ ಮಾದರಿಯಾದಂಥ ಸ್ವಾಮೀಜಿ ಯಾರು ಇರ್ಬೇಕಂತ ಅಂದ್ರೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ರಾಚೋಟೇಶ್ವರ ಸ್ವಾಮಿಗಳು ಅಂತ ಹೇಳಿ ಸಂದರ್ಭ ಹೇಳ್ಬೋದು. ಗಿನ್ನಿಸ್ ರೆಕಾರ್ಡ್ನೊಳಗೆ ಬರಬೇಕು. ಯಾಕಂತಂದರೆ ನಾವು 62 ವರ್ಷ ಆದರೂ ನಮಗೆ ಬೂದೀಶ್ವರ ಸ್ವಾಮಿಗಳು 775 ವರ್ಷ ಆಗಿದ್ದು ನಮಗೂ ಗೊತ್ತಿಲ್ಲ. ಅದು ಈಗ ನಡೆದಾಡೋ ದೇವರು ಮತ್ತು ಈ ಕಲಿಯುಗದೊಳಗೆ ಈ 775 ತಾಸು ಒಂದೇನು ಉಪವಾಸ ಮತ್ತು ಸಿದ್ಧಿ ಸಮಾಧಿ ಯೋಗ ಮಾಡಲ್ಲ, ಇದು ಗಿನ್ನಿಸ್ದೊಳಗೆ ಆಗಬೇಕಂತೇಳಿ ಭಾರತ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಇತಿಹಾಸವನ್ನು ಮಾಡಬೇಕು. ಮತ್ತು ಇದೇ ಸಂದರ್ಭದೊಳಗೆ ಮತ್ತೊಮ್ಮೆ ಏನು ಅಂತಂದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ ಸ್ವಾಮಿ ಅವರು ಭಾಳ ಧಾರ್ಮಿಕ ಅದಾರ. ಅದಕ್ಕೆ ಅವರು ಸಹ ಅಂತೂರು ಬಂದ್ರೆ ಒಂದು ಆ ದೇವಸ್ಥಾನ ಮತ್ತು ಆ ಜನರಿಗೆ ಒಳಿತಾಕತಿ. ಮತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳು ಬಂದರೆ, ಯಾಕಂತಂದ್ರೆ ಪ್ರಧಾನಮಂತ್ರಿಗಳು ಇಂಥವು ನೋಡ್ರಿ ಗೊತ್ತಿಲ್ಲ, ಅವರು ಬಂದು
ಈ ಅಂತೂರು ಗ್ರಾಮಕ್ಕೆ ಬಂದು ಅವರ ಆಶೀರ್ವಾದ ಪಡೆದ್ರೆ ಈ ಜನರಿಗೆ ಒಂದು ಒಳಿತಾಕತ್ತೆ ಅಂತೇಳಿ ಇದೇ ಸಂದರ್ಭ ಇಚ್ಛೆಪಡ್ತೀನಿ. ಸಾಕಷ್ಟು ಜನ ಒಂದೇನು ಅವರ ತಪಸ್ಸು ಮಾಡಿಕೊಂಡು ಸ್ವಾಮೀಜಿಯವರು ಇದ್ದಾರೆ. ಆದರೆ ಈ ಟೈಪ್ ಒಂದು ಗಾಳಿ ನೀರು ಆಹಾರ ಬೆಳಕಿಲ್ಲದೆ ಯಾರಾದಾರ ಅಂತಂದ್ರೆ ರಾಚೋಟೇಶ್ವರ ಮಹಾಸ್ವಾಮಿಗಳು. ಯಾಕಂದ್ರೆ ಹಿಮಾಲಯದೊಳಗೆ ಅದು ಹೆಂಗಿರ್ತಾರೋ ಬಿಟ್ರೆ ನಮ್ಗೆ ಗೊತ್ತಿಲ್ಲ. ಯಾಕೆ ಹೇಳ್ತಾರೆ ಎಲ್ಲ ತಪಸ್ಸು ಹೋಗಿದ್ವಿ ಮೊನ್ನೆ ನಮ್ಮ ಪರಮ ಪೂಜ್ಯ ಮನ್ಕೊಂಡು ಸ್ವಾಮೀಜಿಯವರು ಹೋಗಿ ಒಂದು 2 ತಿಂಗಳು ಅಲ್ಲೂ ಅವ್ರು ಮಾಡಿ ಬಂದಾರ. ಅದು ಗಾಳಿ ಬೆಳಕು ಅದೇಂತ ನಮ್ಗೆ ಅಷ್ಟು ಮಾಹಿತಿ ಇಲ್ಲ. ಒಟ್ಟು ತಪಸ್ಸು ಮಾಡ್ಕೊಂಡು ಬಂದಾರ ಅಂತೇಳಿ ನಮ್ಗೆ ಮಾಹಿತಿ ಬಂದೈತಿ. ಆ ಒಂದು ವಿಚಾರವು ನಮ್ಮ ಭಾರತ ಪ್ರಧಾನಮಂತ್ರಿಗಳು ದೇಶದಲ್ಲಿರ್ತಕ್ಕಂಥ ಎಲ್ಲ ಸ್ವಾಮೀಜಿಯವರ ಸಾಧು ಸಂತಗಳ ಒಂದೇನು ನಿಮ್ಗೆ ಮಾಹಿತಿ ಐತಿ. ಆ ಒಂದು ಮಾಹಿತಿಯನ್ನು ನೀವು ತಗೊಂಡು ಈ ನಮ್ಮ ಗದಗ ಜಿಲ್ಲೆಯ ಇಲ್ಲಿರ್ತಕ್ಕಂಥ ಅಂತೂರು ಬಂದು ಅವ್ರ ಸ್ವಾಮೀಜಿಯವರಿಗೆ ಒಂದೇನು ನೀವೇನು 775 ತಾಸು ಒಂದೇನು ಸಿದ್ಧಿ ಸಮಾಧಿ ಯೋಗ ಮತ್ತು ಒಂದೇನು ಉಪವಾಸವನ್ನು 33 ದಿವಸದ ಒಂದು ಉಪವಾಸವನ್ನು ಮಾಡಿ ಪುನೀತರಾಗಿದ್ದಾರೆ. ಮತ್ತು ನಮ್ಮ ಭಾಗದಕ್ಕೆ ಬಂದು ಪ್ರಧಾನಮಂತ್ರಿಗಳು ವೀಕ್ಷಣೆ ಮಾಡಿ ಅವರಿಗೆ ಒಂದೇನು ಗೌರವ ಕೊಟ್ಟಂಗಾಕತಿ. ಮತ್ತು ಭಾರತ ದೇಶದಲ್ಲಿರ್ತ ಹಿಮಾಚಲ ಪ್ರದೇಶದಲ್ಲಿ ನೀವು ನೋಡಿರ್ಬೇಕು. ಆದರೆ ಇಂಥ ಸ್ವಾಮೀಜಿಯವ್ರನ್ನ ಈ ಭಾಗದಲ್ಲಿ ಇದೂ ಒಂದು ಹಿಮಾಚಲ ಪ್ರದೇಶ ಅಂತ ಹೇಳಿ ನಮಗನ್ಸುತ್ತೆ. ಯಾಕಂತಂದ್ರೆ ನಾವು ಸಹ ಹಿಮಾಚಲ ಪ್ರದೇಶಕ್ಕೆ ಹೋಗಿಲ್ಲ. ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ಅಂತೂರು ಗ್ರಾಮ ಹಿಮಾಚಲ ಪ್ರದೇಶದಂಗೆ ಮತ್ತು ನಮ್ಮ ಪಕ್ಕದಲ್ಲಿ 8 ಕಿಲೋಮೀಟ್ರ್ ನಮ್ಮ ದಾಟ್ ಜಿಲ್ಲೆನೂ ಹಿಮಾಚಲ ಪ್ರದೇಶ ಅಂತ ಹೇಳಿದ ಸಂದರ್ಭ ಇಚ್ಛೆಪಡ್ತೀನಿ. ಮತ್ತು ಸಿದ್ಧಾರೂಢರ ಮಹಾಸ್ವಾಮಿಗಳ ಒಂದು ದಿವ್ಯ ಸನ್ನಿಧಿ ಅವರು ಸಹ ಒಂದು ಪಾದಯಾತ್ರೆ ಮುಖಾಂತರ ಅಲ್ಲಿಯೂ ಸಹ ಒಂದು ವಸ್ತಿಯ ಮತ್ತು ಪಾದಯಾತ್ರೆಯನ್ನು ಹಮ್ಮಿಕೊಂಡು ಎಲ್ಲ ಜನರಿಗೆ ಮಾದರಿಯಾದಂಥ ರಾಚೋಟೇಶ್ವರ ಸ್ವಾಮಿಗಳಿಗೆ ಎಲ್ಲ ಜನರ ಪರವಾಗಿ ವಂದಿಸುತ್ತೇನೆ.